ತೋರಿಸಿದ್ದೀನಿ. 57474747 ಫೋಟೋನು ಹಾಕವ್ರಿ. ಬಾಯಿ ಚೆನ್ನಾಗ್ಬಿಟ್ಟದೆ. ಒನ್ ಟೈಮಿಗೆ 1000 ರೂಪಾಯಿನ. ನಮ್ಮಲ್ಲಿ ಫಂಕ್ಷನ್ ಆದರೂ ಬರ್ತೀರಲ್ಲ, ಇದೆ ಇದೆ ಇದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿವತ್ತು ತುಮಕೂರಿಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಮ್ಮ ಮನೆ ಪಕ್ಕ ನೈಬರು ಅವರು ಮನೆ ಖಾಲಿ ಮಾಡಿಕೊಂಡು ತುಮಕೂರಲ್ಲಿದ್ದರು. ಆಗಲೇ ತುಂಬ ವರ್ಷಗಳಾಯಿತು. ಈಗ ಅವ್ರ ಮೊಮ್ಮಗದು ನಾಮಕರಣ, ಹಾಗೆ ಮಗಳದು ಹೊಸ್ಕೆ ಕೂಡ ಇದೆ. ಹಾಗಾಗಿ ನಾವಿವಾಗ ಹೊರಡ್ತಾ ಇದ್ದೀವಿ. ಹಾಗೆ ನನ್ನ ತಂಗಿ ಕೂಡ ತುಮಕೂರಲ್ಲಿ ನಮ್ಮ ಜೊತೆ ಜಾಯ್ನ್ ಆದಳು. ಅವಳು ಕೂಡ ಈಗ ರೀಸೆಂಟಾಗಿ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ಲು. ನನಗೆ ಅಂತ ಹೇಳಿ ಒಂದು ರಾಘವೇಂದ್ರ ಸ್ವಾಮಿಯವರ ಗುರುಗಳದ್ದು ಒಂದು ವಿಗ್ರಹ ಕೂಡ ತೊಗೊಂಡು ಬಂದಿದ್ದಾಳೆ. ತುಂಬಾ ಚೆನ್ನಾಗಿದೆ. ಇದು ನಾನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ಮನಸ್ಸಿನ ಭಾವನೆ ಅವಳಿಗೆ ಅರ್ಥ ಆಗಿದೆ. ಹಾಗಾಗಿ ಅವಳೇ ನನಗೆ ಇದನ್ನು ತಂದುಕೊಟ್ಟಿದ್ದಾಳೆ. ಅವಳು ಈ ಫಂಕ್ಷನ್ಗೆ ತೊಗೊಂಬರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಅವಳು ನನ್ನ ಕೇಳಿದ್ಲು, ಮನೆ ಹತ್ರ ಬರ್ತೀಯಾ ಏನು ಅಂತ. ಇಲ್ಲ, ನಾನು ಮಗಳು ಬಂದಿದ್ದಾಳೆ, ಹಾಗಾಗಿ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಅವಳೇ ಇಟ್ಕೊಂಡು ಬಂದಿದ್ಲು, ತೊಗೊಂಡು ಬಂದು ಕೊಟ್ಟಳು ನನಗೆ. ಥ್ಯಾಂಕ್ ಯು ಜ್ಯೋತಿ, ಇದು ನನಗೆ ಬೇಕಿತ್ತು. ತುಂಬಾ ನನ್ನ ನಂಬಿರುವಂಥ ಗುರುಗಳು ಇವರು. ಹಾಗೆಯೇ ಕುಣಿಗಲಿಂದ ನಾವಿಲ್ಲಿ ಒಂದು 8ರಿಂದ 9 ಜನ ಹೊರಟಿದ್ದು. ನಾವು ಹೊರಟಾಗ 10 ಗಂಟೆ ಆಗಿತ್ತು. 10ರಿಂದ 11:15 ನಾವಲ್ಲಿ ರೀಚ್ ಆಗಿದ್ದು. ಬಸ್ಸು ತುಂಬಾ ಸ್ಲೋ ಆಗೋದ, ಹಾಗಾಗಿ ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ ಅಂತ ಅಂದ್ಕೊಳ್ತೀವಿ. ಲೇಟಾಗಿ ಹೋಗಿದ್ದಕ್ಕೂ ನಮಗೂ ಅಲ್ಲೊಂದು ಅನುಕೂಲನೇ ಆಯಿತು ಅಂತಲೇ ಹೇಳ್ಬೋದು. ನಾವು ಹೋಗಿದ ತಕ್ಷಣವೇ ನಮಗೆ ತಿಂಡಿ ಮಾಡಿ ಅಂತ ಹೇಳಿದ್ರು. ನಮ್ಮನ್ನು ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಪ್ರತಿಯೊಬ್ಬರು. ವೀಣಾ, ವಿನುತಾ, ಹಾಗೆ ಹೇಮಾಂಟಿ, ಹಾಗೆ ಅವ್ರ ಹಸ್ಬೆಂಡ್ ನವೀನ್ ಅವ್ರು ಇರ್ಬೋದು, ಬಿಂದು, ಸವಿತಾ, ಉಮಾ, ವಿಶಾಲ ಆಂಟಿ, ತುಂಬ ಜನ ಆಲ್ಮೋಸ್ಟ್ ನಮಗೆಲ್ಲರೂ ಗೊತ್ತಿದ್ರಲ್ಲ. ಹಾಗಾಗಿ ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ನಮ್ಮ ಅತ್ತೆ ಕೂಡ ಬಂದಿದ್ದರು ಇವತ್ತು. ಫಂಕ್ಷನ್ನು ತುಂಬಾ ಚೆನ್ನಾಗಾಯಿತು. ಯಾವ ಥರ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಹಾಗೆಯೇ ಫಸ್ಟು ಮಗುನ ತೊಟ್ಲಿಗೆ ಹಾಕಿ ನೇಮಿಂಗ್ ಸೆರೆಮನಿ ಮಾಡ್ತಾಯಿದ್ದಾರೆ. ಡೆಕೋರೇಷನ್ ಅಂತೂ ತುಂಬಾ ಅಲ್ಟಿಮೇಟಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಅದನ್ನು ನೋಡೋಕ್ಕೆ ಖುಷಿಯಾಯಿತು. ಹೊಸ್ಕೆ ಹುಡುಗಿಗಿನ್ನ ಇಲ್ಲಿ ಇವರೆಲ್ಲ ಈ ಹುಡುಗಿದಿರು ಹೆಂಗೆ ಆಂಟೀಸ್ ಅಂತಲೇ ಹೇಳ್ಬೋದು. ಅವರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಸ್ಪೆಷಲ್ ಅಂತ ಹೇಳಿದ್ರೆ ವೀಣಾ, ಹಾಗೆಯೇ ಸವಿತಾ ಮತ್ತು ಉಮಾ, ಬಿಂದು, ಇವ್ರು 4 ಜನ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತಲೇ ಹೇಳ್ಬೋದು. ನನ್ನ ದೃಷ್ಟಿನೇ ಆಯ್ತೇನು ಅಂತ ಗೊತ್ತಿಲ್ಲ. ಮಗುಗೆ ಒಂದು ಒಳ್ಳೆ ಹೆಸರನ್ನ ಚೂಸ್ ಮಾಡಿದ್ದಾರೆ. ಏನು ಹೆಸರು ಅಂತ ನೀವು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಫೋಟೋನು ಹಾಕವ್ರಿ. ಬಾಯಿ ಚೆನ್ನಾಗ್ಬಿಟ್ಟದೆ. ಪುನರ್ ಬಾಯಲ್ಲಿ ಐತಲ್ಲ, ವಾಕ್ಯ ಕೊಟ್ಟವ್ರೆ. ಪುನರ್ ಎನ್ ಶೆಟ್ಟಿ. ನೋಡ್ತಾ ಇರ್ಬೋದು, ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ. ಪುನರ್ ಎನ್ ಶೆಟ್ಟಿ. ಹೆಸರಂತೂ ತುಂಬಾ ಇಷ್ಟ ಆಯಿತು ನನಗೆ. ಈ ಎರಡೂ ಒಂದೇ ಕಡೆ ಆಗಿರೋದ್ರಿಂದ ಮಗುಗೆ ನಾಮಕರಣ ಎಲ್ಲ ಆಯಿತು. ಅದಾದಮೇಲೆ ಈಗ ಹೊಸ್ಕೆಗೆ ಇವಾಗೆಲ್ಲ ಕುಡಿಸಿ ಇವಾಗ ಕುಂಕುಮನ ಇಟ್ಟು ಶಾಸ್ತ್ರಗಳನ್ನ ಶುರು ಮಾಡ್ತಾಯಿದ್ದಾರೆ. ಇವ್ರಿಗೆ ಒಂದು ಜಾಗಕ್ಕೆ ನಿಜವಾಗ್ಲೂ ತುಂಬಾ ಅನುಕೂಲ ಆಯಿತು ಅಂತಲೇ ಹೇಳ್ಬೋದು. ಮನೆ ಮುಂದೆ ತುಂಬ ದೊಡ್ಡದಾಗಿ ಜಾಗ ಇರೋದ್ರಿಂದ ಸ್ಟೇಜ್ ಹಾಕೋಕ್ಕಿರ್ಬೋದು, ಊಟಕ್ಕಿರ್ಬೋದು, ಅಡುಗೆ ಮಾಡೋಕ್ಕಿರ್ಬೋದು, ಗಾಡಿಗಳ ಪಾರ್ಕಿಂಗಿಗಿರ್ಬೋದು, ಆ ಜಾಗಗಳ ಅನುಕೂಲ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಶ್ರೇಯ, ಇವರು ನಮ್ಮನೆ ಹತ್ರ ಇದ್ದಾಗ ತುಂಬ ಚಿಕ್ಕ ಹುಡುಗಿ. ಇವಳನ್ನ ಭಾಳ ಅಳಿಸ್ಬಿಟ್ಟಿದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡ್ ಮಂಜು ಅಂತ ಹೇಳಿ.
ಚಿಕ್ಕ ಮಗುನಲ್ಲಿ ಅವಳಿಗೆ ಏನಾದರೂ ಒಂದು ರೇಗ್ಸೋದು ಅಳಿಸೋದು ನಮ್ಮ ಅಪ್ಪಂಗೆ ಹೇಳ್ತೀನಿ ಇರುವಂಥ ಹುಡುಗಗಳು ನೋಡಿ. ಇವರೆಲ್ಲ ನಮ್ಮ ಕುಣಿಗಲ್ ಬೆಟಾಲಿಯಮು. ಶೋಭಾ ಆಂಟಿ, ಸುಶೀಲಾ ಆಂಟಿ, ವಿಶಾಲ ಆಂಟಿ, ಹೇಮ ಆಂಟಿ ಅವರ ತಂಗಿಯವರು, ಸವಿತಾ ಆಂಟಿ, ಮಂಗಳ ಆಂಟಿ, ಯಾಕೆ ಜ್ಯೋತಿ ಆಂಟಿ, ಇಷ್ಟು ಜನನು ನಾವಿವಾಗ ಸ್ಟೇಜ್ ಮೇಲೆ ಹೋಗಿ ಫೋಟೋನ ತೆಗೆಸ್ಕೊಳ್ತಾ ಇದ್ದೀವಿ. ಫಸ್ಟ್ ಅವರೆಲ್ಲ ತೆಗೆಸ್ಕೊಂಡು ಇಲ್ಲ ಬಿಡು ಇಲ್ಲ ಬಿಡು ಅಪ್ಪಿ ಇವ್ರಿಗೆ ಅಡ್ಡಾಡ ಅಂತ ಹಿಂಗೆ ಮಾಡೋ ಕೊಳ್ಳ ಇಲ್ಲಿ ಇಲ್ಲಿ ಇದು ಮಾಡು 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 ಇಲ್ಲ ಚಿಗಿ 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 ಬಂಗಾರ ಬಂಗಾರ. ಇವರು ಬಂದ್ಬಿಟ್ಟು ಬಿಂದು ಅಂತ ಹೇಳಿ ತುಮಕೂರಿಗೆ ಮದುವೆ ಮಾಡಿಕೊಟ್ಟಿರೋದು. ಇವರು ಪಾಪು ಅಳ್ತಾ ಇತ್ತು, ಆದರೂ ಸಹ ನನಗೆ ವಿಡಿಯೋ ಮಾಡಿಕೊಡು ಅಂತ ಕೇಳಿದೆ. ಪಾಪ ವಿಡಿಯೋನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ವಿಡಿಯೋ ಮೂಲಕ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಬಿಂದು. ನೋಡಿ ಇವರೇ ಹೇಮಾಂಟಿ, ನಮ್ಮ ಮನೆಯ ಪಕ್ಕದಲ್ಲಿ ಒಂದು 8 ವರ್ಷ ಇದ್ದರು. ಆಮೇಲೆ ಎದುರುಗಡೆ ಫಸ್ಟ್ ಇದ್ದರು, ಅಲ್ಲೊಂದು 4 ವರ್ಷ ಇದ್ದರು. ಆಮೇಲೆ ಪಕ್ಕದಲ್ಲಿ 8 ವರ್ಷ ಏನೋ ಇದ್ದರು. ಅದಾದಮೇಲೆ ಬೇರೆ ಕಡೆ ಹೋದರು. ಅದಾದಮೇಲೆ ತುಮಕೂರು ಕ್ಯಾಸಂದ್ರದಲ್ಲಿದ್ದರು. ಆಮೇಲೆ ಸ್ವಂತ ಮನೆ ಕಟ್ಟಿಸ್ಕೊಂಡು ಬಂದರು. ಗುರುಪ್ರವೇಶಕ್ಕೂ ಸಹ ಹೋಗಿದ್ವಿ. ಗುರುಪ್ರವೇಶ ಟೈಮಲ್ಲಿ ನಾನು ಅವಾಗ ಯೂಟ್ಯೂಬ್ ಇನ್ನೂ ಶುರು ಮಾಡಿರಲಿಲ್ಲ. ಈಗ ನಾವೆಲ್ಲ ಊಟಕ್ಕೆ ಕೂತಿದ್ವಲ್ಲ, ಮಾತಾಡಿಸ್ಕೊಂಡು ಅಡುಗೆ ಎಲ್ಲ ಹೇಗಿದೆ ಈ ಥರ ಎಲ್ಲ ಮಾತಾಡಿಸಿ ತಮಾಷೆ ಮಾಡೋದ್ರಲ್ಲಿ ಹೇಮಾಂಟಿ ಅಂತೂ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಬಾಯಿ ತುಂಬ ಮಾತಾಡಿಸ್ತಾರೆ, ಬಾಯಿ ತುಂಬ ನಮಗೆ ಹೊಗಳ್ತಾರೆ. ಏನಾದರೂ ಕಾಲು ಎಳೆಯೋದೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾರೆ, ನೋಡ್ತಾ ಇರ್ಬೋದು ನೀವು. ಅದಕ್ಕೆ ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ರು. ಇಲ್ಲ ನಾನು ಮಾಡ್ತೀನಿ ನೋಡಿ. ಬೇಜಾರಾದಾಗೆಲ್ಲ ನಿಮ್ಮ ಮೊಮ್ಮಗ ನಾಮಕರಣದಲ್ಲಿ ಹಿಂಗೆಲ್ಲ ಬಂದಿದ್ರು ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋನ ಬಂದು ಮಾತಾಡ್ತಾಯಿದ್ವಿ. ಹಾಗೆಯೇ ಅವರು ಫಸ್ಟಲ್ಲಿರೋದು ಸವಿತಾ ಆಂಟಿ ಅಂತ ಹೇಳಿ. ನಿಜವಾಗ್ಲೂ ಅವರಂತೂ ತುಂಬಾ ಫ್ರೆಂಡ್ಲಿಯಾಗಿರ್ತಾರೆ. ಸೆಕೆಂಡ್ ಬಂದು ಸುಶೀಲಾ ಆಂಟಿ ಅಂತ, ಅವರು ಅಷ್ಟೇ ನಮ್ಮ ವಯಸ್ಸಿನಲ್ಲಿ ಅವರೆಲ್ಲ ಸ್ವಲ್ಪ ದೊಡ್ಡವರು, ಅಂದರೆ ಮಕ್ಕಳು, ಮೊಮ್ಮಕ್ಕಳು, ಸೊಸೆದಿರು, ಮೊಮ್ಮಕ್ಕಳನ್ನೆಲ್ಲ ನೋಡಿರೋರು. ಆದರೂ ನಮ್ಮ ಜೊತೆ ಎಲ್ಲ ಇಷ್ಟು ಮಿಂಗಲಾಗಿರ್ತಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಹಿಂಗಲ್ಲಮ್ಮ, ಹಿಂಗಿದು ಮಾಡಿ ಅನುಸರಿಸ್ಕೊಂಡು ಹೋಗಿ, ನಾವೇನಾದರೂ ಒಂದು ಹೇಳಿದ್ರು ಅವರು ಅನುಸರಿಸ್ಕೊಂಡು ಹೋಗಿ, ಪರವಾಗಿಲ್ಲ, ಅವ್ರು ಅಡ್ಜಸ್ಟ್ ಆಗಿಲ್ಲ ಅಂದರೆ ನೀವು ಅಡ್ಜಸ್ಟ್ ಆಗಿ, ನೀವು ಅಡ್ಜಸ್ಟ್ ಆಗಿಲ್ಲ ಅಂದರೆ ಅವರು, ಈ ಥರ ಎಲ್ಲ ಬುದ್ಧಿವಾದಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಹಾಗೆಯೇ ಊಟ ಎಲ್ಲ ಆದಮೇಲೆ ತಾಂಬೂಲ ಕೊಡೋದಿದೆಯಲ್ಲ, ಇದೂ ಅಲ್ಲೇ ನಾವೇನು ಫಂಕ್ಷನ್ ಮಾಡಿದ್ವಲ್ಲ ಅದರಿಂದ ಆಚೆ ಬರ್ಬೇಕಾದ್ರೆ ಇಟ್ಕೊಂಡಿದ್ರು. ಈ ಥರ ಇಟ್ಕೊಂಡಿರೋದು ನಾವು ಒಬ್ರಿಗೂ ಮಿಸ್ ಆಗೋಲ್ಲ, ಯಾಕಂದರೆ ಅಲ್ಲೇ ಇರೋದ್ರಿಂದ. ಮನೆ ಒಳಗೆ ಹೋಗಿ ಇಟ್ಕೊಳ್ಳಿ ಅಂತ ಹೇಳೋದು, ಒಬ್ಬೊಬ್ರು ಹೋಗ್ತಾರೆ, ಒಬ್ಬೊಬ್ರು ಹಾಗೆ ಹೋಗ್ಬಿಡ್ತಾರೆ. ಈ ಥರ ಕಾನ್ಸೆಪ್ಟು ನನಗಿಷ್ಟ ಆಯಿತು. ಒನ್ ಟೈಮಿಗೆ 1000 ರೂಪಾಯಿನ ನಮ್ಮಲ್ಲಿ ಫಂಕ್ಷನ್ ಆದರೂ ಬರ್ತೀರಲ್ಲ, ಇದೆ. ನೋಡಿದ್ರಲ್ಲ ಬಿಂದು ಎಷ್ಟು ಕಾಲು ಎಳಿತಾ ಇತ್ತು ಅಂತ. ಸುಮ್ಮನೆ ತಮಾಷೆಗೆ ರೇಗ್ಸೋದಕ್ಕೆ ಈ ಥರ ಎಲ್ಲ ನಡೀತಾ ಇದ್ರೇ, ಒಂದು ಫಂಕ್ಷನ್ ಅಂದಮೇಲೆ ಈ ಥರ ಎಲ್ಲ ಇದ್ರೇ ಚೆಂದ. ನಾವು ಕೂಡ ಅಷ್ಟೇ, ನಮ್ಮ ಕಡೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ಆದರೆ ಏನಾದರೂ ಪಾತ್ರೆ ತೊಳಿತಿದ್ರೆ ಅವರಲ್ಲಿ ತಾಂಬೂಲ ಕೊಡ್ತಾಯಿದ್ದಾರೆ, ನಾವು ಪಾತ್ರೆ ತೊಳಿತಾ ಇದ್ದರೆ ಏನು ಕಾಫಿ ಕೊಟ್ಟಿಲ್ಲ, ಟೀ ಕೊಟ್ಟಿಲ್ಲ, ಸಂಬಳ ಸರಿಯಾಗಿ ಕೊಡಲ್ಲಪ್ಪ, ಇನ್ನೊಂದು ನಿಮ್ಮ ಮನೆಗೆ ಒಪ್ಕೊಳ್ಳಲ್ಲ ಅಂತ ರೇಗಿಸಿದ್ದು ಎಷ್ಟೋ ಸಲ ಇದೆ. ಅದೇ ಥರ ಇವರು ಕೂಡ ಮಾಡ್ತಾಯಿದ್ದಾರೆ. ಈಗೆಲ್ಲ ಊಟ ಆಯಿತು, ಕುಂಕುಮ ಇಟ್ಕೊಂಡಿದ್ದಾಯಿತು. ಹಾಗೆ ಇಲ್ಲೆಲ್ಲ ಕೂತ್ಕೊಂಡು ಎಲೆಟ್ಕೆ ಹಾಕೋತಾ ಇದ್ದಾರೆ. ಹಾಗೆ ಆಂಟಿ ಬಂದು ಎಲ್ಲರನ್ನೂ ಮಾತಾಡಿಸ್ತಾಯಿದ್ರು. ಹಾಗೆ ಒಂದು ವೀಡಿಯೋನ ಇರಲಿ ಅಂದ್ಬಿಟ್ಟು ಕ್ಲಿಪ್ಪಿಂಗ್ನ ತೊಗೋತಾ ಇದ್ದೀನಿ. ಬಾಯಿ ಮತ್ತು ಎಲ್ಲ ನಿನಗೆ ಬಿಟ್ಟಿದ್ದು.
ನೋಡಿ ಭಾನುವಾರ ತುಂಬಾ ಫಂಕ್ಷನ್ಸ್ ಇತ್ತು. ಯಾವ ಫಂಕ್ಷನ್ಸ್ಗೂ ನಮ್ಗೆ ಹೋಗೋಕೆ ಅಷ್ಟೊಂದು ಇದಾಗಲಿಲ್ಲ. ಯಾಕೆಂದರೆ ನಮ್ಮನ್ನು ಭಾವಿಸೋ ಜನದ ಹತ್ರ, ನಮಗೆ ಪ್ರೀತಿ ವಿಶ್ವಾಸ ಕೊಡೋ ಜನ ಹತ್ರನೇ ನಾವು ಹೋಗೋದು. ಹಾಗಾಗಿ ನಮಗೆ ಇಲ್ಲಿ ತುಂಬಾ ಖುಷಿ ಆಯಿತು. ಇವ್ರ ಮನೆ ಫಂಕ್ಷನ್ಗೆ ಹೋಗಿದ್ದಾಗಿರ್ಬೋದು, ಊಟ ತಿಂಡಿ ವಿಚಾರದಲ್ಲಾಗಿರ್ಬೋದು, ಹಾಗೆಯೇ ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮನ್ನು ಚೆನ್ನಾಗಿ ಭಾವಿಸಿದ್ರು, ಮಾತಾಡಿಸಿದ್ರು. ಜನ ನಮ್ಮನ್ನು ಹೇಗೆ ಕಂಡ್ರು ಅನ್ನೋದೇ ನಮಗೆ ಲೆಕ್ಕ ಆಗುತ್ತೆ. ಯಾಕಂದರೆ ನಾವು ಎಷ್ಟು ಒಡವೆ ಹಾಕ್ಕೊಂಡು ಹೋಗಿದ್ದೀವಿ, ಎಷ್ಟು ರೇಟಿನ ಸೀರೆ ಉಟ್ಕೊಂಡಿದ್ದೀವಿ, ಅದೆಲ್ಲ ಒಂದು ಮ್ಯಾಟ್ರೇ ಆಗೋಲ್ಲ. ನಮ್ಮನ್ನು ಜನ ಎಷ್ಟು ಇಷ್ಟಪಡ್ತಾರೆ, ನಾವು ಹೋಗಿದ್ದಾವೆ ನಮಗೆ ಬೆಲೆ ಎಷ್ಟು ಕೊಡ್ತಾರೆ, ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಾರ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ. ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಬಾಯ್.